ಈ ದಿನ 22ನೇ ತಾರೀಕು ಫೆಬ್ರವರಿ 2026ರಂದು ಬೆಳಗಾವಿಯ ಚೆನ್ನಮ್ಮ ನಗರದಲ್ಲಿ ಮನೋಪ್ರಭಾ ಮಂಗಲ ಕಾರ್ಯದಲ್ಲಿ ನಮ್ಮ ಕಚೇರಿಯ ಹೆಡ್ ಹವಾಲ್ದಾರ್ ಅವರ ಮಗಳು ಮಾಲಾಶ್ರೀ ಮಧುರೆಯ ಈ ಬಂಧ ಅನುರಾಗದ ಅನುಬಂಧ ಜನ್ಮದಲ್ಲಿ ತೀರದ ಸಂಬಂಧ ಮಧುರೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗು ಬರಲಿ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ ನೂರೊಂದು ವರುಷ ಚೆಲ್ಲಿರಲಿ ಹರುಷ ಬೆಳಗಿರಲಿ ವನವಹನತೆ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಥ್ಯಾಂಕ್ ಯು, ಧನ್ಯವಾದ. ಚಿನ್ನು ಮನೆಗೆ ಅತಿಥಿಗಳು ಕರ್ಕೊಂಬಂದಿದ್ದಾರೆ, ನಮಗೆ ಪರಿಚಯದವ್ರು ಅದಾರ ಅವ್ರ ಬರ್ತಾ ಇದ್ದಾರೆ, ನೋಡೋಣ. ಹಾಂ ಹಾಂ ಇರಿ ಸರ್. ಸರ್ ನಮಸ್ತೆ ಸರ್. ಸರ್ ಬನ್ನಿ ಬನ್ನಿ. ಅಲ್ಲ ಎಷ್ಟು ಇಲ್ಲ ಸರ್, ಏನು ಬ್ಯೂಸಿ ಇಲ್ಲ, ಬರ್ರಿ ಬರ್ರಿ. ಬರ್ರಿ ಅಲ್ಲ, ನಾನು ಮೊನ್ನೆ ಸರ್ ಅವ್ರಿಗೆ ಹೇಳಿದ್ದೆ ಅದೇ. ಬರ್ರಿ ಬರ್ರಿ ಸರ್, ಬರ್ರಿ. ಅಲ್ಲ ರೀ, ಇವತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಕೆಲಸದವರು ಮನೆಗೆ. ಬರ್ರಿ ಬರ್ರಿ ಸರ್, ಬರ್ರಿ. ಎಲ್ಲ ಹೊರಗಡೆ, ಎಲ್ಲ ಹೊರಗಡೆ ನಿಂತು. ಬರ್ರಿ ಮೇಡಮ್, ಬರ್ರಿ. ಆರಾಮಿದೀವ್ರಿ, ನೀವು ಆರಾಮಿದ್ದೀರಿ? ಬರ್ರಿ ಬರ್ರಿ ಬರ್ರಿ. ಅವರು ನಮ್ಮ ಮನೆಯವರು ಬರ್ತಾ ಇದ್ದಾರೆ. ಆಯ್ತಾಯ್ತು, ಓಕೆ. ಬರ್ರಿ ಬರ್ರಿ ಸರ್, ಕುತ್ಕೋ ಬರ್ರಿ ಸರ್. ಏನಿಲ್ಲ ಸರ್, ಏನು ಬ್ಯುಸಿ ಅಂತ ಇಲ್ಲ ರೀ ಸರ್. ಇರ್ಲಿ 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 ಸರ್, ಬನ್ನಿ ಬರ್ರಿ ಬರ್ರಿ ಬರ್ರಿ. ಶಂಭು ಈ ಕಡೆ ಬಾರ್ ತಗೋ, ನೀರು ತುಂಬ ಅಷ್ಟು ಸ್ವಲ್ಪ. ಹೌದು ಸರ್, ಅವಾಗ ಎಷ್ಟು ಈಗ ಸರ್ ಬಂದು 15 ವರ್ಷ ಆಯ್ತು ಈಗ ನಮ್ಮ ಮನೆಗೆ. ಸರ್ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಸರ್, ನೀವೆಲ್ಲ ಇದು ಮಾಡು. ಅಲ್ಲ ಅಲ್ಲ, ಹುಷಾರು ಮಾಡಿದವರು ಸರ್ ಇವರು. ಓಕೆ ಓಕೆ, ಆಯ್ತಾಯ್ತು. ಹಾಂ, ಅಪ್ಪು ಇಲ್ಲಿ ಸರ್ ಕೆಲಸ ಮಾಡ್ತಾ ಇದ್ದಾರೆ. ಆ ಕಡೆ ಒಬ್ರು ಹೋಗ್ಬೇಕು, ಒಳಗಡೆ ತಗೊಂಡು ಹೋಗಿ, ಮೊಬೈಲ್ ತಗೊಂಡು ಹೋಗಿ. ಹಾಂ, ನಾ ಮಾಡ್ತೇನೆ ಮಜ್ಜಿಗೆ. ಆ ಕಡೆ ಒಳಗೆ ಹೋಗಿ ದೇವ್ರ ಮನೆ. ಆ ಕಡೆ ಹೆಂಗೆ ಆಗ್ತದ ಅವರು ಅನ್ನ ಹೋಗ್ತಾ ಫೋಟೋ ಎಕ್ಸ್ಟ್ರಾ ಬಾಳೆ ಅಮ್ಮ ಯಾಕೆ ವಿಡಿಯೋ ಮಾತಾಡುವಲ್ಲ. ಸ್ವಲ್ಪ ಕೊಟ್ಟಿದ್ದೀನಿ, ಸ್ವಲ್ಪ ಬರೀ ಅರ್ಧ ಇದು ಕೊಟ್ಟಿದ್ದೀನಿ, ಅದೇನು ಜಾಸ್ತಿ ಗ್ಲಾಸ್ ಒಳಗಿಲ್ಲ. ಇಲ್ಲಿ ನಾನು ಬರ್ತೀನಿ, ನಾ ಕೊಡ್ರೋದೇ. ಇವೆಲ್ಲ ಬೇಕೀಗ ನಮ್ಗೆ ಮಜ್ಜಿಗೆ ಸಾಕಾಗ್ತದೆ, ಒಂದೇ ಸಾಕಾಯ್ತು. ಸಂತತಿ ತರ ಮಾಡ್ತಾರೆ. ನಮ್ಮ ಮಾವವ್ರಿ ಫೋಟೋ ನೋಡಿಲ್ಲ. ಎಲ್ಲ ಕಡೆ ಹೋಗಿರ್ತೀವ್ರಿ, ಎಲ್ಲಾ ಮ್ಯಾರೇಜ್ಗೆಲ್ಲ ಕರೆದ್ಮೇಲೆ ಮಾಡಿದ್ರೆ ಎಲ್ಲ ಕಡೆ ಹೋಗಿ
ಇಬ್ರಿಗೂ ಹಾಕ್ರಿ. ಮತ್ತೆ ನಿಮ್ಮ ಟೋಪಿ ಇದೆ ಅದ್ರೊಳಗೆ. ಪ್ರೋಟೀನ್ ಬೇಡ ಇರ್ತದೆ. ಇದು ಸರ್ ಅವ್ರಿಗೆ ಮೇಡಮ್ ಇಬ್ರಿಗೂ ಹಾಕ್ರಿ. ನೀ ಚಲೋ ವಿಡಿಯೋ ಮಾಡಮ್ಮ. ಆಮೇಲೆ ಎಂತ ತಗೊಳ್ಳೋದು ವಿಡಿಯೋ ಮಾಡ್ಕೊಂಡಿರ್ತೀವಿ. ವಿಡಿಯೋ ಮಾಡಿ ನಮ್ಮ ನೆನಪಿನ ಸಲುವಾಗಿ ನಾವು ಇಟ್ಕೊಂಡಿರ್ತೀವಿ. ಅಲ್ಲ ಸರ್ ಬರ್ಬೇಕು ಅತಿಥಿಗಳು ಬಂದಷ್ಟು ನಮ್ಗೆ ಖುಷಿನೇ ಶರಣ ಸಂಸ್ಕಾರ ಅಲ್ಲ ನೀವು ಆಗ್ತಿರೋದ್ರ ನಾವು ಖುಷಿ ಪಡ್ತೀವಿ ಅದ್ರಾಗ ನಾವು. ಆಯ್ತಲ್ರಿ ಮೇಡಮ್, ಥ್ಯಾಂಕ್ ಯು ರೀ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕ್ರಿ ಮೇಡಮ್. ಸರಿ, ಇದನ್ನ ಕ್ಷಮ ಬಾಳೆಹಣ್ಣು ಹಿಂಗ ಬೆಳಿಲ್ರಿ ಜಾಸ್ತಿ ಬಾಳೆಹಣ್ಣು ಬೆಳಿತದೆ. ತಗೊಳ್ಳೋದು. ಇಲ್ಲಿ ಟೇಬಲ್ ಮೇಲೆ ಬಾಳೆಹಣ್ಣು ಇದೆ ನೋಡ್ಕೊಳ್ರಿ. ಏನ್ ರೋಹಿಣಿ ಹಿಂಗ ಜಾಸ್ತಿ ಬೆಳಿಲ್ಲ ಆಯ್ತು, ನೀವೆಲ್ಲ ನಮ್ಗೆ ಆಶೀರ್ವಾದ ಇಬ್ಬರು ಡಾಕ್ಟರ್ ಬಂದ್ರೆ ಮಾಡ್ತಾ ಮನೆಗೆ ಇಬ್ಬರು ಡಾಕ್ಟರ್ ಹೋಗ್ಬೋದು. ಅಲ್ಲ ರೀ, ನಿಮ್ಮಿಂದ ಬೆಳಿತಾನೆ ಇದೆ. ಇಲ್ಲ ಅವ್ರ ಮಕ್ಕಳಿಗೆ ಎಜುಕೇಶನ್ ಒಂದೇ ಬಂದ್ರೆ ನಮ್ಗೆ ಆಗೋದಿಲ್ಲ. ಇವ್ರು ಬೆಂಗಳೂರು ಡ್ಯೂಟಿ ಮಾಡ್ತಿದ್ರು. ಹೊತ್ತು ಮನಿಗೆ ನೋಡಿದ್ರಲ್ರಿ, ಇವರೆಲ್ಲ ಬಂದ್ಬಿಡೋರು. ಹೌದೌದ್ರಿ. ನಮ್ಮ ಒಂದಿಷ್ಟು ಹುಡುಗರ ಗಿಲೆ ಹರ್ಷ ಹಣ್ಣು ತಂದು ಬಿಟ್ಟು ಹೋಗ್ಬಿಡೋರು. ಇವ್ರಿಗೂ ಅಂತೇಳಿ ಸದಾ ಆಶೀರ್ವಾದ ದೇವ್ರಿಗೆ ಯಾವಾಗ್ಲೂ ಇರ್ಲಿ, ನಮ್ಗೂ ಎಲ್ಲ ಇರ್ತದ. ನೀವಿಬ್ರು ಬರ್ಕೊಂಡು ಶೇಖರ್ ಸರ್ ವಿಡಿಯೋ ಸರಿ ಸರಿ ನಾ ಹಿಡ್ಕೊತೀನಿ. ನೀವು ನಿಂದ್ರೋಗ. ಕರೆಕ್ಟ್ ಕರೆಕ್ಟ್ ಕಾಣಿಸ್ತೀವಿ. ನೀನು ಬಾ ಅಮ್ಮ, ನೀ ಈ ಕಡೆ ಬಾ ಇನ್ನೊಂದು ಸ್ವಲ್ಪ. ನೀ ಟಚ್ ಮಾಡಮ್ಮ. ಹಾ, ನೀನು ಹೋಗಮ್ಮ. ಇಲ್ಲಿ ಅಮ್ಮನ ಹತ್ರ, ಅಮ್ಮನ ಹತ್ರ ಹೋಗಿ. ನೀನು ಬರ್ತಿರೋ ಹಿಡಿತೀವಿ. ಮಮ್ಮಿ ಎಲ್ಲ ನಿನ್ ಕಡೆಯಿಂದ ನಾವು ಟ್ರೈನಿಂಗ್ ಈ ಸೈಡ್ ಆಕೆಗೆ ರೆಸ್ಟ್ ಬೇಕು, ನಾವು ಓಡಾಡ್ಲಕ್ಕ. ಇನ್ನೊಂಚೂರು ಈ ಕಡೆ ಬಾ, ಅಮ್ಮನ ಬಿಟ್ಟು ಕಾಣಿಸ್ತೀನಿ. ಹಾ, ಗೊಡ್ಡು ಗೊಡ್ಡು. ಹಾ ಅಣ್ಣ, ನೀವು ಮುಖ ಎತ್ರಿ. ಸಾಂಗ್ಲೆ ಹಾ ಬಂತು ನೋಡ್ರಿ. ನಿಜವಾಗ್ಲೂ ನಾವು ಭಾಗ್ಯವಂತರ ಅಂತ ಅನ್ಕೊಂಡ್ರೆ ಅಲ್ಲ ಮದ್ವಿ ಮಾಡಿ ಇಲ್ಲಿ ಬಂದು ತಯಾರು ಮಾಡಿಸ್ಕೊಂಡು ಮ್ಯಾರೇಜ್ ಮಾಡಿ ಇಲ್ಲಿ ಬಂದು ತಯಾರು ಮಾಡಿಸ್ಕೊಂಡು ಪ್ರತಿಯೊಬ್ಬರಿಗೂ ಎಲ್ಲ ಮಾಡ್ತಿರ್ತಾರ ನೋಡೇನ್ರಿ. ಬಂದವ್ರಿಗೆಲ್ಲ ಆಯ್ತು. ಹಾಡನ್ರಿ, ಒಂದ್ ಸ್ವಲ್ಪ ಹಾಡ ಅನ್ಕೋತೀರಿ. ಶರಣ್ ಅಂತ ಹಾಡ ಅಂತ ಹಾಗೆ ಸೋನು ಈತ ಸಚಿಗಿ ಭಗವಾನೆ ಅಂತ ಹೇಳಿ ಅಮ್ಮ ಅಪ್ಪ ಎಲ್ಲರೂ ಅಮ್ಮ ಅಪ್ಪ ಇದೀವಿ. ಮೊದಲ ಟೈಮ್ ನಾವ್ ಇಲ್ಲೇ ಒಬ್ರು ಸರ್ ಇದ್ರಿ ಆಗಿದೆ. ಸ್ಕೂಲ್ ಟೈಮ್ಗೆ. ಶಮೂನಿ ಮಾಡು. ಈಗ ಅವ್ರು ಕಲ್ಸೋದಿಲ್ಲ ಕ್ಲಾಸಸ್. ಇರ್ಲಪ್ಪ ನಾನು ನಿಮ್ಮ ಈಗ ಅವ್ರಿಗೆ ಏಜ್ ಆಗಿದೆ ಅಲ್ಲ, ಅದಕ್ಕೆ ಅವರು ಕಲ್ಸೋದಿಲ್ಲ. ಹಾ, ಇಲ್ಲ ಬಹಳಷ್ಟು ಇದಾವ. ಹಾ, ನಾ ಏರ್ಪೋರ್ಟ್ದಾಗಿದ್ದೆ ಬಸ್ಸಲ್ಲಿ ಬೆಂಗಳೂರು ಟ್ರಿಪ್ ಆಗಿಲ್ಲ. ಹೌದೌದ್ರಿ ಸರಿ. ನಾವು ಸೇರಿದೆ. ಹೌದೌದ್ರಿ. ನನಗಮ್ಮ ಇಷ್ಟ ಇರ್ಲಿಲ್ಲ, ಸ್ವಲ್ಪ ಇಷ್ಟೇ. ಆಮೇಲೆ ಮೇಡಮ್ ಮನಿಗ್ ಬರಕ್ ಟೈಮ್ ಸಿಗ್ಲಿಲ್ಲ ಅಂದ್ರು ಸರ್ ನಮ್ಗೆ ಹೊರಗಡೆ ಭೇಟಿ ಆಗಿದ್ರಿ. ಅದೆಲ್ಲ ಯಾವ ನೆನಪುಗಳವಲ್ರಿ ಮೇಡಮ್, ಅವ್ರು ಮರ್ಯಾದ ಸಾಕಿದ್ರಿ ಅವಾಗ. ಇಬ್ರಿಗೂ ಸೇಮ್ ಮ್ಯಾಚಿಂಗ್ ಕೊಟ್ಟಿದ್ದೀನಿ. ನಾವು ಅಕ್ಕ ತಂಗಿಯರೇ ಇದ್ದೀವ್ರಿ. ಎರಡು ಗ್ರೀನ್. ನಾವು ಇಬ್ಬರಿಗೆ ಒಂದೇ ಸಮನಾಗಿ ನೋಡ್ಕೋತಾ ಇದ್ದೀವಿ. ಇಬ್ರಿಗೂ ಗ್ರೀನ್ ಅಂದ್ರೆ ಚೆನ್ನಾಗಿ ಕಾಣಿಸ್ತದ. ಅದಕ್ಕೆ ಸರ್ವಮಂಗಲ್ಯ ಶ್ರೀ ಸರ್ವಪ್ರಸಾದಿಕೇಶ್ವರ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಸರ್ 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 ಬರೀ ಯಾಕಂದ್ರೆ ಕೊಡ್ಸೋದು ಬರ್ರಿ ಎಲ್ಲ ವಿಡಿಯೋ ಏನಂತ ಮಾತಾಡೋದು ನನಗಂತೂ ಇಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಅಷ್ಟ ನಮಗಂತೂ ಬಾಳ ಖುಷಿ ಆಗ್ಯದರಿ. ತುಂಬಿ ಬಂದ್ಬಿಟ್ಟದ. ಯಾಕಂದ್ರೆ ಎಷ್ಟೋ ವರ್ಷ ಆಯ್ತು ನಾನು ಸರ್ ಅವ್ರಿಗೆ, ದೊಡ್ಡಮನಿ ಸರ್ ಅವರಿಗೆ ಮೇಡಮ್ ಕರ್ಕೊಂಬರಿ ಅಂತಂದ್ರು ಆಗಿರ್ಲಿಲ್ಲ.
ಇವತ್ತು ಟೈಮ್ ಕೂಡ ಬಂದದ ಇವತ್ತು ಟೈಮ್ ಕೂಡ ಬಂದದ ಹಾ ಇಷ್ಟ ಹಾ ಯಾಕಂದ್ರೆ ಅವ್ರು ಬಂದಿದ್ದಾರೆ ಅಂದ್ಮೇಲೆ ಸರ್ ಅವ್ರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅಲ್ಲ, ಈಗ ಇಬ್ರು ಒಟ್ಟಿಗೆ ಇರೋದ್ರಿಂದ ಬರ್ಲಿಕ್ಕಾಗಿತ್ತು ಇಲ್ಲ ಅಂದ್ರೆ ಹೌದು ಹೌದು ಹೌದ್ರನ್ನ ಹೌದ್ರನ್ನ ನಿಜ ನಿಜ ಆಮೇಲೆ ಈಗ ದೊಡ್ಡ ಮನೆಯೂ ಈಗ ಆನ್ ದ ವೇ ಇರೋದ್ರಿಂದ ಒಂದು ಅನುಕೂಲ ಆಗಿದೆ ಸರ್. ಅನುಕೂಲ ಬಹಳ ಖುಷಿ ಆಯ್ತು. ಮತ್ತೆ ಹಿಂಗೆ ಮೇಲಿನ ಮೇಲೆ ಬರ್ತಾ ಇರಿ. ಮತ್ತೆ ಸರ್ ನೆಕ್ಸ್ಟ್ ಬಂದಾಗ ಇದು ರಿಸರ್ವೇಶನ್ ಇದು ಅಂದ್ರೆ ಟ್ರೈನ್ ಮಾಡಿ ಬರೋದು ಮಾಡ್ಬರ ಅದೇ ನಾವ್ ಇವತ್ತು ತಂದಿವ್ರಿ ನಮಗೂ ಕಳ್ಸೋ ಮನಸ್ಸು ಇರ್ಲಿಲ್ರಿ. ಹೌದ್ರಿ ಹೌದ್ರಿ ಹೌದು ಅಲ್ಲಿಂದ ಬರುವಾಗ್ಲೇ ಮಾಡ್ಕೊಂಡ ಬಂದ್ಬಿಟ್ಟಾರ್ರಿ. ಬರೀ ನಮಸ್ಕಾರ ಸಮಯ ಥ್ಯಾಂಕ್ ಯು ಸರ್, ಅಜ್ಜಿ ಮಾಡ್ತಾರೆ ಥ್ಯಾಂಕ್ ಯು ಮೇಡಮ್. ಹಾ ವಜ್ಜೇನ ಪ್ರಶ್ನೆ ಇಲ್ಲ, ನೀವು ಬಂದಿರೋದು ನಿಮ್ಮ ಪಾದಸ್ಪರ್ಶ ಅದು ಇಂಪಾರ್ಟೆಂಟ್. ಡಾಕ್ಟರ್ ಬೇಗ ಆಗ್ಬೋದು. ಡಾಕ್ಟರ್ ಆಗ್ತಾರ ಡಾಕ್ಟರ್ ಸೀಟ್ ತಗೊಂಡ್ರೆ ಡಾಕ್ಟರ್ ಆದಂಗೆ ಅವ್ರು. ಒಂದು ಫೋಟೋ ತೆಗಿ ಮೊದಲು. ಅಲ್ಲ ಸರ್ ಇನ್ನೂ ಬೆಳಿಬೇಕ್ರಿ. ಅದೇ ನೀವು ಯಾಕಂದ್ರೆ ನಿಮ್ಮ ಆಶೀರ್ವಾದ ಸದಾ ಇರ್ತದೆ. ಹಾಗಾಗಿ ಬರ್ತಾ ಇದ್ರಿ. ಅದೇ ಸರ್ ಅದೇ ಇವನು ಎಲ್ಲ ವಜ್ಜಿ ಮಾಡಿದ್ರಿ ನಾವು. ಏನು ವಜ್ಜೆ ಅಂತ ಹೋಗ್ಬೇಡ್ರಿ. ಇದು ನಮ್ಮ ಪ್ರೀತಿ, ನಮ್ಮ ನೀರು ನಿಮ್ಮ ಸಲುವಾಗಿ ಏನು ಮಾಡಿದ್ದೆ ಅಲ್ಲಿದೆ. ಆಮೇಲೆ ನಿಮಗೂ ನಿಮ್ಮ ಮಕ್ಕಳಿಗೆ ನೋಡಿದಾಗ ಬಹಳ ಬಹಳ ಖುಷಿ ಆಯ್ತ್ರಿ. ನನಗಂತೂ ನಿಮಗೆಲ್ಲ ನೋಡಕ್ಕೆ ಮಾಡಿದೆ. ಈಗ ನೆಕ್ಸ್ಟ್ ಟೈಮ್ ಊಟ ಮಾಡ್ಕೊಂಡು ಒಂದೇ ಇಲ್ಲಿ ಹಾಲ್ಟ್ ಮಾಡಿ ಭಾಳ ಮಾತಾಡೋಣ. ಅವ್ನು ಎಲ್ಲ ಪ್ರೋಗ್ರಾಮ್ ಇಟ್ರೆ ಬರ್ತೀನಿ ನಾವು. ಕ್ಲಾಸ್ನಾಗ ಹಾಕ್ಯಾರಲ್ಲ ಅದು ಎಷ್ಟು ಚಂದ ಕಾಣಿಸ್ಲಪ್ಪ. ಈಗ ಸರ್ ಹೆಂಗ್ ಬರೀ ಇಲ್ಲೇ ನೋಡು ನೀನು ಮತ್ತೆ ಇಲ್ಲಿ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿ ಗಾರ್ಡನ್ ಇಲ್ಲಿ ಮಾಡ್ತಾರೆ. ಕಾಶ್ಮೀರ ಮಠ ತಿರ್ಗಾಡ್ಸ್ಕೊಂಡ್ ಬಂದೇನ್ರಿ ಅವರಿಗೆ. ಮತ್ತೆಲ್ಲ ಮೆಕ್ಕೆಜೋಳ ಸೊ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ನಮ್ಮ ಒಂದು ಸಮೃದ್ಧಿಯ ಸನ್ನಿಧಿಗೆ ನನ್ನ ಹಿತೈಷಿ ಬಂಧುಗಳಾದಂಥ ಶ್ರೀ ಸಿದ್ದರಾಮಣ್ಣ ದೊಡ್ಡಮನಿ ಮತ್ತು ದಂಪತಿ ಹಾಗೂ ಅದೇ ರೀತಿ ಶ್ರೀ ಓಂಕಾರಣ್ಣ ಮತ್ತು ದಂಪತಿಗಳು ಪ್ರಥಮ ಬಾರಿಗೆ ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಬಹಳ ಖುಷಿಯಾಗಿದೆ. ಬಟ್ ಅವ್ರಿಗಿಂತಲೂ ಹೆಚ್ಚಿಗೆ ನಮಗೆ ಬಹಳ ಖುಷಿಯಾಗಿದೆ, ನಮ್ಮ ಇಬ್ಬರಿಗೂ ದಂಪತಿಗಳಿಗೆ, ನಮ್ಮ ಮಕ್ಕಳಿಗೆ. ಸೊ ನಮ್ಮವರು ನಮ್ಮ ಮನೆಗೆ ಬರ್ತಾ ಇರಬೇಕು, ನಮ್ಮನ್ನು ಹರಸ್ತಾ ಇರಬೇಕು, ತಮ್ಮ ಒಂದು ಪ್ರೀತಿ ವಾತ್ಸಲ್ಯವಾದ ನಾವು ಮುಂದೆ ಸಾಗಬೇಕು, ಬೆಳಬೇಕು ಅಂತೇಳಿ ನಮ್ಮ ಒಂದು ಇಚ್ಛೆ ಇದೆ. ಸೊ ಇದೇ ರೀತಿ ನೀವು ಇನ್ನು ಮುಂದೆ ಕೂಡ ಬರ್ತಾ ಇರಿ. ಸೊ ನಮಗೆ ಆಶೀರ್ವಾದ ಮಾಡ್ತಾ ಇರಿ. ಆಮೇಲೆ ಇಲ್ಲೇ ಅಕ್ಕಪಕ್ಕ ಇರ್ತೀವಿ, ದೂರೇನಿಲ್ಲ, ಯಾವಾಗಲೂ ಬರ್ಬೋದು. ಆಮೇಲೆ ನಾವು ನಿಮ್ಮ ಮನೆಗೆ ಬರ್ತೀವಿ, ಏನಿಲ್ಲ ತೊಂದರೆ ಇರ್ಬೋದು. ನಾವಂತೂ ಸಾಕಷ್ಟು ಸಲ ಬಂದಿದ್ದೀವಿ. ಅಲ್ಲ, ನಾನಂತೂ ಭಾಳ ಸಲ ಹೋಗಿದ್ದೀನಿ. ನಾವು ಈ ಜೊತೆಗೆ ಒಂದು ಸಲ ಮಕ್ಕಳಿಗೆಲ್ಲ ಕರ್ಕೊಂಡು ಒಂದ್ಸಲ ಒಂದಿನ ಬರ್ತೀವಿ. ನಿಮ್ಮ ಒಂದು ಉಪಸ್ಥಿತಿ ಮತ್ತು ಪಾದಸ್ಪರ್ಶ ನಮ್ಮ ಸಮೃದ್ಧಿ ಮತ್ತೆ ಇನ್ನೂ ಸ್ವಲ್ಪ ಪಾವನ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು, ಧನ್ಯವಾದ. ಧನ್ಯವಾದ ಸರ್, ಧನ್ಯವಾದ. ಹಳ್ಳಿ ಒಳಗೆ ಮದುವೆ ಟೈಮ್ನಾಗ ಕೆಲಸ ಮಾಡಿದ್ದೀನಿ. ಇದು ನಮ್ಮ ಹುಡುಗರಿಗೆ ಭಾಳ ಇಷ್ಟ ಆಗಿದೆ. ನಮ್ಮಲ್ಲಿ ಸವಿತಾ ಸುಧಾಪುರ ಕಂಟಿನ್ಯೂ ನೋಡ್ತೀನಿ. ಇಲ್ಲ 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 ಅಲ್ಲ ಇಬ್ರು ಸೇರಿ ಜೋಡಿಯಾಗಿ ಓಕೆ ಬಾಯ್ ಬಾಯ್. ಸಹದೇವ್ ಕೋಲ್ಕರ್ ಅವರ ಮಗಳ ಮದುವೆಗೆ ಇದ್ದೀನಿ. ಸರ್ ಹುಷಾರಾಗಿ ಹೋಗಿ ಬರೀ ಕರ್ಕೊಂಡು ಹೋಗ್ಬಿಡ್ರಿ. ಆಮೇಲೆ ಅಲ್ಲಿ ಅವರು ಇಲ್ಲಿ ನಾನು ಆಯ್ತು ಆಯ್ತು ರೀ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ. ಸರಿ ಇಲ್ಲಿ ಬಾಯ್ ಮಾಡಿದ್ವಿ. ಅಚಾನಕ್ ಆಗಿ ಆಕಸ್ಮಿಕವಾಗಿ ಹೆಂಗ ನಮ್ಮ ಬಂಧು ಬಳಗದವರು, ಹಿತೈಷಿ ಬಂಧುಗಳು, ನಮ್ಮ ಇಲಾಖೆಯ ಅಧಿಕಾರಿಗಳು ಮನೆಗೆ ಭೇಟಿ ಕೊಡುವಂತ ಒಂದು ಸಂದರ್ಭ ಬಂತು. ಯಾಕೆ ಬಂತಂದ್ರೆ ಸಹದೇವ್ ಕೋಲ್ಕರ್ ಅವರ ಮಗಳ ಮದುವೆ ಇತ್ತು ಬೆಳಗಾವಿಯಲ್ಲಿ. ಮಾಲಾಶ್ರೀ ಅಂತ ಪಾಪ ಅವರು ಬಹಳ ಆತ್ಮೀಯರು. ಆಮೇಲೆ ನಿಮಗೆಲ್ಲ ಕೇಳಿದ್ರು, ಅವ್ರ ಮನೆಯವರು ಕೇಳಿದ್ರು, ಅವರ ಅಂಕಲ್. ಆಮೇಲೆ ಜೊತೆಗೆ ಅಲ್ಲಿ ನಮ್ಮ ದೊಡ್ಡಮನೆ ಸರ್, ಆಮೇಲೆ ಓಂಕಾರ ಸರ್ ಭೇಟಿ ಆಗಿದೆ. ಅವ್ರನ್ನ ಜಸ್ಟ್ ರಿಕ್ವೆಸ್ಟ್ ಮಾಡಿದೆ. ಅವ್ರಿಗೆ ಆಕ್ಚುಲಿ ಬರೋ ಪ್ರೋಗ್ರಾಮ್ ಇದ್ದಿರ್ಲಿಲ್ಲ, ಬಹಳ ಟೈಮದ ಅಭಾವ ಇತ್ತು. ಇವತ್ತೇ 6 ಗಂಟೆಗೆ ಟ್ರೈನ್ ಇದೆ ಹುಬ್ಬಳ್ಳಿಯಿಂದ, ಹೋಗ್ಬೇಕಾಗಿತ್ತು. ಬಟ್ ನಾನು ಅಂದವೇ ಹೋಗ್ತಾ ಜಸ್ಟ್ ಬರೀ ಒಂದು ಕಪ್ ಚಾ ಕುಡಿದು ಹೋಗ್ರಿ, ನೋಡ್ಕೊಂಡು ಹೋಗ್ರಿ ಅಂತ ಅಲ್ಲೇ ಬಂದಿದ್ರು. ಅವರು ಬಹಳ ಖುಷಿ ಪಟ್ರು. ಅವ್ರು ಭೇಟಿ ಕೊಟ್ಟಿದ್ದಕ್ಕೆ ನಮಗೂ ಬಹಳ ಖುಷಿ ಆಯ್ತು. ಆಮೇಲೆ ನಮ್ಮ ಮನೆ ನೋಡಿ, ನಮ್ಮ ಅತಿಥಿ ಸತ್ಕಾರ ನೋಡಿ ಅಂತ ಅವ್ರು ಬಹಳ ಅಂದ್ರೆ ಮನಸ್ಸಿಗೆ ಅವರಿಗೆ ಪರಿಣಾಮ ಬೀರಿದಂಗೆ ಆಗಿದೆ. ಸೊ
ಈ ರೀತಿ ನಾವು ನಮ್ಮ ಅತಿಥಿಗಳಲ್ಲಿ ಹೇಗೆ ಅವ್ರ ಜೊತೆಗೆ ಸಹಕಾರ ಮಾಡ್ತೀವಿ ಅಥವಾ ಅವ್ರನ್ನ ಹೇಗೆ ಬರಮಾಡಿಕೊಳ್ತೀವಿ ಅಂತ ಅನ್ನೋದು ನಿಮಗೊಂದು ಜಸ್ಟ್ ಒಂದು ಉದಾಹರಣೆ. ಸೊ ನಮ್ಮ ದಿನನಿತ್ಯದ ಇಷ್ಟೊಂದು ಬಿಸಿ ಸೆಡಲ್ ಇದ್ರೂ ಕೂಡ ಪ್ರತಿಯೊಂದರಲ್ಲಿ ಕೂಡ ನಾವು ಸ್ವಲ್ಪ ಸಮಯ ತಗೋತೀವಿ. ಅದಕ್ಕೆ ನಮ್ಮ ಮಕ್ಕಳು ಕೂಡ ಸಹಕಾರ ಮಾಡ್ತಾರೆ. ಅದು ಬಹಳ ನಮ್ಮ ಹೆಮ್ಮೆ ಇದೆ, ಸಪೋರ್ಟಿವ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ಬಿಜಿ ಸ್ಟಡೀಸ್ ಇದ್ರೂ ಕೂಡ ಅವರು ಕೂಡ ಸ್ವಲ್ಪ ಟೈಮ್ ಕೊಡ್ತಾರೆ. ಅವರಿಗೂ ಅದರಲ್ಲಿ ಇದೆಲ್ಲ ನಾವು ಸಂಸ್ಕಾರ ಕಲಿಸ್ಕೊಡ್ಬೇಕಾಗ್ತದೆ. ನಾವು ಕಲಿಸ್ಕೊಟ್ರೆ ಅವ್ರಿಗೆ ಗೊತ್ತಾಗೋದು. ಅವರಿಗೆ ಹುಟ್ಟಿ ಸಂಸ್ಕಾರ ಕಲಿಸ್ಬೇಕಾಗ್ತದಂತಲ್ಲ, ಅವ್ರು ಹುಟ್ಟಿದಾಗಿಂದನ ಕಲ್ಕೊಂಬಂದಿ ನನ್ನ ಅನ್ಸೋಟೈತಿ. ಹುಡುಗರು ಹುಟ್ಟಿದ ಮೇಲೆ ನಾವು ಇಷ್ಟು ಚೇಂಜ್ ಆಗಿದೀವಿ ಏನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಅವರಿಂದಂತೂ ಬಹಳ ಮಾಡ್ತಾ ಇದೀವಿ ನಾವು. ಮತ್ತೀಗ ಸರ್ ಓಂಕಾರ್ ಸರ್ ಅವ್ರ ಮೇಡಮ್ ಅವ್ರು ಬಂದಿದಾರಲ್ಲ, ಅವ್ರ ಬಗ್ಗೆ ಅಂತೂ ನನಗೆ ಹೇಳಕ್ ಒಂದ್ ದಿನ ಸಾಕಾಗಲ್ಲ. ನಿಮ್ಗೆ ಅವ್ರ ಬಗ್ಗೆ ಸರ್ ಅವ್ರ ಬಗ್ಗೆ ಮಾತಾಡೋದು, ದೊಡ್ಡಮನಿ ಸರ್ ಅವ್ರಂತೂ ಅವ್ರದಂತೂ ನಾವು ಯಾವಾಗ ಕ್ವಾರ್ಟರ್ಸ್ ಒಳಗೆ ಇದ್ದಾಗಿಂದ ನಾವು ಫುಲ್ ಅವ್ರ ಸರ್ ಅವ್ರ ಪರಿಚಯ ಭಾಳ. ನಾವು ಮೇಡಮು ಸರ್ ನಾವೆಲ್ಲ ಮೊದಲೇ ನಾನು ಫ್ರೀಯಾಗೆಲ್ಲ ಮಾತಾಡೋದು ಇದು ಮಾಡೋದು. ಅಷ್ಟು ದೊಡ್ಡ ಸರ್ ಅವ್ರು ಇದ್ರು ಸಹಿತ ನಮ್ಗೆ ಯಾವಾಗ ಅವ್ರ ಹಿಂಗೆ ಒಂಥರ ಇದು ಮಾಡಲಿಲ್ಲ, ನಮ್ಮ ಜೊತೆ ಅಷ್ಟು ಫ್ರೀಯಾಗೆ ಮಾತಾಡ್ತಿದ್ರು. ಆಮೇಲೆ ಇವರು ಓಂಕಾರ್ ಸರ್ ಅವರು ಮೇಡಮ್ ಸಹಿತ ಅವರು ಹಂಗೆ ಇದಾರೆ, ಬಹಳ ನಮ್ಮ ಸಲುವಾಗಿ ಸ್ಪೆಷಲ್ ಅದಾರೆ. ಆಮೇಲೆ ಅವ್ರ ಮಕ್ಕಳಿಗೆ ನೋಡಿದ್ದೆ ನಾನು, ಸಣ್ಣವ್ರು ಇದ್ರು, 2 ಹೆಣ್ಮಕ್ಳು ಹಾ ಓಂಕಾರ್ ಸರ್ ನಾವು ಹೋದಾಗ ಅವಾಗ ಒಂದು ಗಂಡು ಮಗ, ಅವರೆಲ್ಲ ಡಾಕ್ಟರ್ಸ್ ಆಗ್ಯಾರ, MBBS MD ಮಾಡಿದ್ದಾರೆ. ಹೌದಾ? ನಾನು ಮದುವೆನೂ ಆಗಿದೆ. ಆಮೇಲೆ ದೊಡ್ಡಮನಿ ಸಾಹೇಬರ ಮಗಂದು ಮದುವೆ ಆಗಿದೆ ಹೋದ ವರ್ಷ. ಆಮೇಲೆ ಮಗಳ IAS ಮಾಡ್ತಾ ಇದ್ದಾಳ, UPSC ತಯಾರಿ ಮಾಡ್ತಾ ಇದ್ದಾಳೆ, ಡೆಲ್ಲಿಯಲ್ಲಿ ಇದ್ದಾಳ. ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಚಲೋ ಆಗಲಿ, ಸಕ್ಸಸ್ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ಇವತ್ತಿನ ವಿಡಿಯೋ ಮುಗಿಸಿ ನಾವು ಎಷ್ಟು ಮಾತಾಡ್ಕೊತ ಕೂತು ಅಂದ್ರೆ ನಮ್ದು ಮೊಬೈಲ್ ಸ್ಟೋರೇಜ್ ಸಾಕಾಗಲ್ಲ, ಅಷ್ಟೊಂದು ಮಾತುಗಳು ಮಾತಾಡ್ಕೊತ ಕೊಡ್ತೀವಿ. ಈಗ ಎಷ್ಟು ಆಗ್ತದೆ ಇರೋದ್ರೊಳಗೆ ಅಷ್ಟು ಮಾತಾಡಿದೀವಿ ನಿಮ್ಮ ಜೊತೆ. ಆಮೇಲೆ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ನನ್ಗೆ ಗೊತ್ತದೆ. ನೋಡ್ರಿ ವಿಡಿಯೋನ, ನೋಡಿದ್ಮೇಲೆ ನಿಮ್ಗೆ ಲೈಕು ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡಕ ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ. ಮನೆ ಮಂತ್ರಾಲಯ, ಮನಸೇ ದೇವಾಲಯ, ಮನಿ ಮಂತ್ರಾಲಯ, ಮನಸೇ ದೇವಾಲಯ. ನೋಡಿದ್ರ ಈ ರೀತಿನೇ ಇದೆ ನಮ್ಮ